ಬಂತ್ಯಾ ಅಂತೆ ತಿಲತ್ ಬಂತ ಬಂತಕ್ಯಾ ಬಂತೇನಾ ಬಂತೇನಾ ಬಂತ್ಯಾ ಕೃಷ್ಣಪ್ಪ ಅವರೇ ಬರಲ್ಲ ಮೇಡಮ್ ಬರಲ್ಲ ಇಲ್ಲಿ ಹೋಗೋಣ ಅದೇನ ಬಾಬು ಹೋಗೋಣ ಅದಾಗಲೇ ಅವಳು ನೀನು ಒಳ್ಳೆ ಹಾವು ಮುಂದಿಲ್ಗಿದ್ದಾಳಂಗಿಲ್ಲ ಯಾರು ಶಾರುವ ಸಾರುವ ಸಾರೋ ಶಾರೋ ಯಾವ ಒಂದು ಅಗಿಲಮ್ಮ ಏನಮ್ಮ ಅಗಿಲಮ್ಮ ಹೋಗಿ ಬಂದೇಣ ನಾವು ಓದ್ತಾ ಇದ್ದೀರಮ್ಮ ಹ್ಞೂ ಹೋಗಿರಂತಿದ್ದೆ ನಾಳೆ ನಾಳಿದ್ದ ಇಲ್ಲಮ್ಮ ಹೋಗವ್ವ ಮನೆಗ ಕೃಷ್ಣಪ್ಪ ಅವ್ರೆ ಒಂದು ನಿಮಿಷ ಇರಿ ಹೋಗಿರಂತೆ ಬರ್ಜಂಗವ್ವ ಏನೋ ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ನಾಳೆಲ್ಲ ಮದುವೆನೇ ಆಗಲ್ಲೇನೋ ಈ ಜನ್ಮದಾಗೆ ಅಂತ ಅನ್ಕೊಂಡಿದ್ದೆ ಏನೋ ಮದುವೆ ಭಾಗ್ಯ ಸಿಕ್ಕೈತೆ ನನಗೆ ನೀವಿಬ್ರು ಮದುವೆ ಆಗಿರೋ ಪ್ರೂಫ್ ಕೊಟ್ರೆ ನೀವಿರೋ ಊರಲ್ಲೇ ಯಾವ್ದಾರ ಒಂದು ಮನೆ ತಗೊಡ್ತೀನಿ ಆರಾಮಾಗಿ ಇಬ್ರು ಇರಿರಂತೆ ಇನ್ನು ನಿನ್ನ ಮನೆ ತಗೊಡೋದಕ್ಕೆ ನಾವಿಬ್ರು ಮದುವೆ ಆಗಿರೋ ಪ್ರೂಫ್ ಬೇಕಾ ಹೌದು ಪ್ರೂಫ್ ಬೇಕಲ್ಲ ಮದುವೆ ಆಗಿದೆ ಅಂತ ಬಿಟ್ಟು ಯಾರನ್ನೋ ಕರ್ಕೊಂಡ್ಬಿಟ್ಟು ಸುಮ್ಮನೆ ಹೇಳಿದ್ರೆ ಅದನ್ನೆಲ್ಲ ನಮಗೆ ನಾನೇ ನಮಾಯ್ತನ ಹಾಂ ಪ್ರೂಫ್ ಬೇಕಂದ್ರೆ ಯಾವ ಥರ ನನ್ನ ಎದುರುಗಡೆ ಇನ್ನೂ ಒಂದ್ಸರಿ ಮದುವೆ ಆಗ್ರಿ ಎದುರುಗಡೆ ಇನ್ನೂ ಒಂದ್ಸರಿ ಮದುವೆ ಆಗ್ಬೇಕಾ ಹೌದು ಇನ್ನೂ ಒಂದ್ಸರಿ ಮದುವೆ ಆಗ್ಬೇಕು ಆಗೋದ್ರಲ್ಲಿ ಏನು ತಪ್ಪು ಒಂದ್ಸರಿ ಮದುವೆ ಆಗುತ್ತಲ್ಲ ಇನ್ನೊಂದ್ಸರಿ ಮದುವೆ ಆಗೋದ್ರಲ್ಲಿ ಏನು ತಪ್ಪು ಇವಾಗ ನನ್ನ ಹೆಂಡತಿ ಇದ್ದಾಳೆ ಇಲ್ಲ ನಮಗೆ ನಂಬಿಕೆ ಇಲ್ಲ ನಿಮ್ಮ ಮೇಲೆ ಇನ್ನೂ ಒಂದ್ಸರಿ ಮದುವೆ ಆಗ್ರಿ ಅಂತ ನನ್ನ ಹೆಂಡತಿಗೆ ನಾನು ರಾಜಾರೋಷವಾಗಿ ತಾಳಿ ಕಟ್ತೀನಿ ಅದೇ ಥರ ನೀವು ಗಂಡ ಅಂತಿದ್ದಾನೆ ಇನ್ನೂ ಒಂದ್ಸತಿ ತಾಳಿ ಕಟ್ಸ್ಕೊ ಯಾರು ಬೇಡ ಅಂತ ಹೇಳಿದ್ರು ನಿನಗೆ ಮನೆ ಬೇಕು ಒಂದು ಸ್ವಲ್ಪ ಜಮೀನು ಬೇಕು ಅಂತಂದ್ರೆ ನನ್ನ ಎದುರುಗಡೆ ನೀವು ಇನ್ನೂ ಒಂದ್ಸರಿ ಮದುವೆ ಆಗ್ರಿ ನಮ್ಮ ನನ್ನ ದೋಲ್ಗಾಗ್ಬಿದ್ದಾನೆ ಅದೆಲ್ಲ ಆಗದಿರೋ ವಿಷಯ ಅದು ನಿನ್ನ ಇಷ್ಟ ನಾನು ಹೇಳಿದ್ನಲ್ಲ ಮನೇನೂ ಒಂದು ಸ್ವಲ್ಪ ಜಮೀನು ತಗೊಡ್ತೀನಿ ಇವರು ಹಳ್ಳಿಯಲ್ಲೇ ಅಂತ ಆರಾಮಾಗಿ ಜೀವನ ಮಾಡ್ಕೊಂಡ್ರೆ ನನ್ನ ಎದುರುಗಡೆ ಇನ್ನೊಂದ್ಸರಿ ಮದುವೆ ಆಗ್ರಿ ಅದೆಲ್ಲ ಅದಕ್ಕೆ ಅವ್ರು ಹೇಳೋದ್ರಿಗೆ ಏನು ತಪ್ಪೈತೆ ಇನ್ನೊಂದ್ಸರಿ ಮದುವೆ ಆಗಿರೋ ಇನ್ನೊಂದ್ಸರಿ ಮದುವೆ ಆಗಕ್ಕೆ ಏನಂತ ಕಷ್ಟ ಇವಾಗ ಹೆಂಗು ನೀವು ಗಂಡ ಅಂತಿದ್ದಾನೆ ಹಾಂ ಒಂದು ಸ್ವಲ್ಪ ದಿವಸ ಟೈಮ್ ಬೇಕು ನನಗೆ ಮದುವೆ ಆಗಿರೋ ಜೊತೆ ಇನ್ನೊಂದ್ಸರಿ ಮದುವೆ ಆಗೋಕ್ಕೆ ಟೈಮ್ ಅಂತ ಬೇಕು ನೋಡ್ದು ಹಾಕಿಲ್ಲ ಎಷ್ಟು ನಾಟ್ ಕಾಡ್ತಾಳೆ ಹಾಂ ಯಾರನ್ನ ಕರ್ಕೊಂಬಂದ್ಬಿಟ್ಟು ನನ್ನ ಗಂಡ ಅಂತ ಹೇಳ್ಬಿಟ್ರೆ ನಾನು ನಂಬಿಡ್ತೀನಾ ನೀನು ಹೇಳ್ತೆ ಏನಾದರೂ ಸಹಾಯ ಮಾಡು ಅಂತ ಏನು ಇಂಥವಳಿಗೆ ಸಹಾಯ ಮಾಡೋದು ನಮ್ಮ ಹತ್ರನೇ ನಮ್ಮ ಎದುರುಗಡೆನೇ ನಮಗೆ ಮೋಸ ಮಾಡ್ತಾಳೆ ಇವಳು ಹಾಂ ಇವಳು ನಂಬಬೇಕಾ ನಾನು ಇಂಥ ನಂಬಿಕೆ ದ್ರೋಹಿಗೆ ನಾನು ಸಹಾಯ ಮಾಡಬೇಕಾ ಇವಳು ದೊಡ್ಡ ನಂಬಿಕೆ ದ್ರೋಹಿ ಇವಳು ಏಯ್ ಶಂಕರ ನಾಲ್ಗೆ ಸ್ವಲ್ಪ ಬಿಗಿಡ್ದು ಮಾತಾಡು ನೋಡು ಸುಮ್ಮನೆ ನಂಗೂ ನಿಂಗೂ ಯಾಕೆ ಮಾತು ಇನ್ನೊಂದ್ಸರಿ ನನ್ನ ಎದುರುಗಡೆ ಮದುವೆ ಆಗ್ರಿ ಹೇಳಮ್ಮ ನಾವು ಊರಿಗೆ ಹೋಗ್ಬೇಕಪ್ಪ ಅರ್ಜೆಂಟ್ ಕೃಷ್ಣಪ್ಪ ಅವರೇ ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ನಡಿ ಆಚೆ ನಿನ್ನ ಕೋರ್ಟಲ್ಲಿ ವಿಚಾರಿಸ್ಕೊಂತೀನೋ ಏಯ್ ನಡಿಯ ಯಾಕ್ರಿ ಎಷ್ಟೊಂದು ನಿಷ್ಠುರವಾಗಿ ಮಾತಾಡ್ತೀರಾ ನನ್ನ ತಾಳ್ಮೆ ಎಷ್ಟಂತ ಪರೀಕ್ಷೆ ಮಾಡ್ತೀಯ ಹಾಕಿಲ್ಲ ನೀನು ನಾನು ಪದೇ ಹೇಳ್ತಿದ್ದೀನಿ ಇಲ್ಲ ಕೊಡಲ್ಲ ಅಂತ ಹಾಂ ಸುಮ್ಮನೆ ಯಾರನ್ನೋ ಕರ್ಕೊಂಬಂದು ಇವ್ರು ನನ್ನ ಗಂಡ ಹಾಗೆ ಹೀಗೆ ಅಂತ ಮಾತಾಡಿದ್ರೆ ನನಗೆ ಇಷ್ಟೊಂದು ಮನ್ಸಿಗೆ ಬೇಜಾರಾಗಲ್ಲ ಹಾಂ ಹುಷಾರು ಮನೆಗೆ ಯಾರೇ ಬಂದರೂ ಯಾರನ್ನೂ ಸೇರ್ಕೊಂಬೇಡ ಆಯಿತಾ ಇದ್ಯಾಕೆ ನನ್ನ ಮುದ್ದುಗೊಮ್ಮೆ ಇಷ್ಟು ಕೋಪ ಮಾಡ್ಕೊಂಡೈತೆ ಅಯ್ಯೋ ರಾಗ ನೋಡಪ್ಪ ರಾಗ ನಗು ಇದಕ್ಕೆ ಗೊಂಬೆ ಇದು
ಚಂದು ಬಾಯ್ ಮಾ. ಚಾರು ಬಾಯ್. ಬಾಯ್ ಡ್ಯಾಡಿ. ಅಂದ್ಬಿಟ್ರೆ ಸರಿ ಹೋಗಿಲ್ಲ. ಬಾಯ್, ನನ್ನ ಕೆಲಸ ಐತೆ. ಹುಷಾರು ಮನೆ ಕಡೆ. ಹಾಂ ಸರಿ ರೀ. ಆದಿಶಂಕರ್ ನೋಡಿದ್ನಾ? ಹೊಡೆಯೋಣ ಸುಮ್ಮನೆ ಅವನ್ನ, ಚೆನ್ನಾಗಿ ಹೊಡೆಯೋಣ ಆದಿಶಂಕರ್ನ. ಹಲೋ 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 ರೀ ಅಶೋಕ್, ಏನ್ರಿ ಮಾಡ್ತಾ ಇದ್ರಾ? ಮಾತಾಡ್ರಿ. ಯಾರು ಚಿಕ್ಕ ಮಗು ಮಾತಾಡ್ತಾ ಇರಲ್ಲ? ಹಲೋ, ಯಾರು ಮಾತಾಡ್ತಾ ಇರೋದು? ಎಲ್ಲಿ ಅವರು ಅಶೋಕ್ ಅವರು? ಯಾರೋ ಮಗು ಕೈ ಕೊಟ್ಟಿದ್ರಣ, ಆಮೇಲೆ ಮಾತಾಡ್ತಾರಣ ಬಿಡು. ಹಲೋ ರೀ, ನಾನು ರೀ ಕವನ. ಏನು ಮಾಡ್ತಿದ್ದೀರಾ? ಸಂಜೆ ಬರೋವಾಗ ಟೊಮೆಟೊ ತೊಗೊಂಬನ್ರಿ. ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಬನ್ರಿ. ಹಲೋ ಹಲೋ, ಇದು ಯಾರೋ ಮಗು ಕೈ ಕೊಟ್ಟಿದ್ದಾರಲ್ಲ? ಯಾರೋ ಪುಟ್ಟ ನೀನು? ಎಲ್ಲಿ? ಅಲ್ಲಿ ಪೊಲೀಸ್ ಅಂಕಲ್ ಇಲ್ಲ, ಅಲ್ಲಿ ಕೊಡು ಅವ್ರ ಕೈಲಿ. ನೀನಾಗ ತಗೊಂಡಿದ್ಯಾ ವಾಕಿ ಟಾಕ್ನ? ಯಾಕಿದು ಮಗು? ಹಾಂ ಆದಿಶಂಕರ ಏನಾದ್ವ? ಯಾರು ಲೇಡೀಸು? ಆದಿಶಂಕರ ಏನಾದ್ವ? ಹಲೋ ಹಲೋ ಹಲೋ, ಇವಳು ಲೇಡೀಸ್ ಮಾತಾಡ್ತಾಳಲ್ಲ, ಮಗು ಬೇರೆ ಮಾತಾಡ್ತಾ ಇತ್ತಲ್ಲ. ಹಂಗಾದ್ರೆ ಇನ್ನೊಂದು ಮದುವೆ ಆಗಿದೆ ನನ್ನ ಗಂಡ. ಓ ಶೀಟ್. ಹಲೋ, ಯಾರು ಮಾತಾಡ್ತಾ ಇರೋದು? ನೀನು ಯಾರು ಮಾತಾಡ್ತಾ ಇರೋದು? ನೀನು ಹತ್ರ ಮಾತಾಡ್ತಾ ಇರೋದು? ಫಸ್ಟ್ ನೀನು ಮಾತಾಡುವ. ಯಾವಳ ನೀನು ಮಾತಾಡ್ತಾ ಇರೋದು? ಎಲ್ಲ ನನ್ನ ಗಂಡ? ನಿನ್ನ ಗಂಡನ ನಮ್ಮ ಮನೆಗ ಹೊರಗಡೆ ಮೇಲೆ ಕುತ್ಕೊಂಡವನೆ. ಕೊಡೆ ಫೋನ್ ಅವ್ರ ಕೈಲಿ. ಕೊಡೋಣ ಅಂದರೆ ಏನು ಮಾಡ್ತೀಯಾ? ಯಾರ್ದೇ ಅದು ಮಗು? ನಾನು ಮಗನವನು ಆದಿಶಂಕರ್ನು. ನೀನು ಯಾರು ಅಂತ ಹೇಳು. ನಾನು ಯಾರನ್ನಾಗಲಿ ನಿಂಗೆ ಯಾಕೆ? ನೀನು ಯಾರಂತ ಹೇಳೆ ಫಸ್ಟು. ನನ್ನ ಗಂಡನ ಹತ್ರ ಸಂಬಂಧ ಇಟ್ಕೊಂಡು ನನ್ನನ್ನೇ ಯಾರು ಅಂತ ಕೇಳ್ತಾವಳು ಇವಳು. ಅವಳ ಸಾಮಾನುಗಳೆಲ್ಲ ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಹಲೋ ರೀ ಅಶೋಕರೇ, ಯಾರ ಜೊತೆ ರೀ ಆವಾಗಿಂದ ಮಾತಾಡ್ತಿರೋದು? ಹಲೋ ಹಲೋ, ವಾಕಿ ಟಾಕ್ನ ಬರೀ ಆಫೀಸ್ ವಿಷಯಕ್ಕೆ, ಸ್ಟೇಷನ್ ವಿಷಯಕ್ಕೆ ಬಳಸ್ರಿ ಅಂತಂದ್ರೆ ಮನೆ ವಿಷಯಕ್ಕೆಲ್ಲ ಬಳಸ್ತಾರೆ. ಹಲೋ ಹಲೋ, ಎಲ್ಲಮ್ಮ ಅಶೋಕ್ ಅಡುಗೆ ಮಾಡ್ತಾವನೆ. ಏನು ಅಡುಗೆ ಮಾಡ್ತಾವನೆ? ಮನೆಯಲ್ಲಿ ಕಾಫಿ ಕುಡಿದು ಗ್ಲಾಸ್ ಎತ್ತು ಪಕ್ಕಿಡು ಅಂತಂದ್ರೆ ಅಷ್ಟು ಹೇಳ್ತಾನೆ. ನಿಮ್ಮ ಮನೇಲಿ ಅಡುಗೆ ಮಾಡ್ತಾ ಇದ್ದಾನಾ? ಅಡುಗೆ ಮಾಡ್ತಾವನೆ ನಮ್ಮ ಮನೆಗ. ಹಲೋ ಕವನ ಮೇಡಮ್, ನಿಮ್ಮ ಹತ್ರ ಇದೆಯಾ ವಾಕಿ ಟಾಕು? ಎಲ್ಲಿ ಅಶೋಕರು? ಸರ್ ನನ್ನ ಹತ್ರ ಎಲ್ಲಿದೆ ಸರ್ ವಾಕಿ ಟಾಕ್? ಇಲ್ಲ ಸರ್ ನನ್ನ ಹತ್ರ. ಯಾರೋ ಬೇರೆಯವ್ರು ತಗೊಂಡಿದ್ದಾರೆ ನೋಡಿ ಸರ್. ಯಾರು ಸರ್ ಅವಳು? ಲೈ ನನ್ನನ್ನೇ ಅವಳು ಇವಳು ಅಂತ ಇದೆಯಾ? ಲೈ ನೀನವಳೆ ನನ್ನ ಗಂಡನ ವಾಕಿ ಟಾಕ್ ತಗೊಂಡಿರೋದು? ಹಾಂ ನೀನವಳಂತ ಪೊಲೀಸರ ಹತ್ರ ಇರ್ಬೇಕಾಗಿದ್ದು ನಿನ್ನ ಹತ್ರ ಕೇಳಿದೆ. ಪೊಲೀಸರು ಛೇ, ಏನು ಕೆಲಸ ಮಾಡ್ತಾರಪ್ಪ ಇವರು. ಹಲೋ ಮಾತಾಡ, ಎಲ್ಲ ನನ್ನ ಗಂಡ? ನಾನು ಅವಾಗಿನ ಹೇಳಿದ್ನ ಅಡುಗೆ ಮಾಡ್ತಾವನೆ ಅಂತ. ಇಲ್ಲ ಇರಲ್ಲ, ಇದ್ರಾಗ ಯಾರೋ ಮಾತಾಡ್ತಾವ್ರೆ. ಎಲ್ಲಿ ಸಿಗ್ತಾನೆ ಇದು? ಇಲ್ಲ ರೀ, ಯಾರೋ ಮಾತಾಡ್ತಾವ್ರೆ, ಆಮೇಲೆ ಕೊಡ್ತೀನಿ ನೀರು ಹಾಕಿಯಾ. ಓ ಮೈ ಗಾಡ್, ಯಾರಿಗೂ ಸಿಕ್ಕಿದೆ ಇದು. ಎಲ್ಲೋದ ನನ್ನ ಗಂಡ? ಹಲೋ ಹಲೋ ಮೇಡಮ್ ಮೇಡಮ್, ಏನ್ ಮೇಡಮ್? ಮೇಡಮ್ ಇದು ಎಲ್ಲಿ ಸಿಕ್ತು ನಿಮ್ಗೆ? ನನ್ನ ಮಗನು ಬೆಂಗಳೂರಿಗೆ ಹೋಗಿದ್ದು, ಅಲ್ಲಿ ಸಿಕ್ತಂತೆ ಬಸ್ ಸ್ಟ್ಯಾಂಡಾಗ. ಅಯ್ಯೋ ಮೇಡಮ್, ಅದು ಪೊಲೀಸರು ಬಳಸೋದು, ಅದನ್ನ ಕೊಟ್ಬಿಡಿ ಮೇಡಮ್ ವಾಪಸ್ಸು. ಅಯ್ಯೋ ಇಲ್ಲ ಇರಲೇ, ಮಾತಾಡೋ ಬೊಮ್ಮಿಗ್ಲಲ್ಲ ಅವ, ನಿಜವಾದ ಬೊಮ್ಮಿಗ್ಲು. ಅವತ್ತು ನೀನು ಆಸ್ಪತ್ರೆಗಿದ್ದಲ್ಲ, ಅವಾಗ ನೋಡಿದ್ನಿ ನಾನು. ನಿಜವಾದ ಬೊಮ್ಮಿಗ್ಲೇ ಮಾತಾಡೋದು. ಹಲೋ ಮೇಡಮ್, ನಿಮ್ದು ಯಾವ ಊರು? ನಮ್ದಾ? ಇಲ್ಲ ಬಿಟ್ಟು ಬಂದೂರು. ಏನಾಯ್ತು ಕವನ ಮೇಡಮ್? ಸರ್ ಅದು ವಾಕಿ ಟಾಕಿ ಯಾರೋ ತಗೊಂಡೋಗಿದ್ದಾರೆ ಸರ್. ನಿಮ್ಮ ಹಸ್ಬೆಂಡ್ ಇದಾರಲ್ಲ, ಅವರಷ್ಟು ನೆಗ್ಲೆಕ್ಟ್ ಇನ್ಯಾರು ಇಲ್ಲ ರೀ ಕವನ ಮೇಡಮ್. ಅದಕ್ಕೆ ನಾನು ಅವ್ರಿಗೆ ಬೈಯೋದು. ಪ್ರಮೋಷನ್ ಸಿಗ್ಲಿಲ್ಲ ಅಂತಂದ್ರೆ ಈ ಥರ ಕೆಲಸ ಮಾಡಿದ್ರೆ ಎಲ್ರಿ ಪ್ರಮೋಷನ್ ಸಿಗುತ್ತೆ ಅವ್ರಿಗೆ? ಈ ಟ್ರಾಫಿಕಲ್ಲೇ ಕೆಲಸ ಮಾಡಬೇಕು ಜೀವನ ಪರ್ಯಂತ. ಎಂಥ ಕೆಲಸ ಆಗೋಯ್ತು. ಹಲೋ ಮೇಡಮ್ ಹೇಳಿ ಮೇಡಮ್. ನಿಮ್ಮೂರ ಅಡ್ರೆಸ್ ಹೇಳಿ ಮೇಡಮ್ ದಯವಿಟ್ಟು, ನಾನೇ ಬಂದು ಅದನ್ನ ತೊಗೊಂಬರ್ತೀನಿ. ನಮ್ಮೂರಾ? ಹಂಗೆ ನಂದಿ ಬೆಟ್ಟ ತಕ್ಕ ಬಾ. ನಂದಿ ಬೆಟ್ಟದಾಗಿಂದ ಕೆಳಕ್ಕೆ ಕಿಳಿ, ಅಲ್ಲಿ ಒಂದು ಹಳ್ಳಿ ಸಿಗ್ತದೆ, ಅದೇ ನಮ್ಮೂರು. ನಂದಿ ಬೆಟ್ಟ ಅಲ್ಲಿ ಸುತ್ತಮುತ್ತ ಊರು ತುಂಬ ಇದೆಯಲ್ಲ ಮೇಡಮ್. ನಿಮ್ಮೂರು ಯಾವುದು ಅಂತ ಹೆಂಗೆ ಗುರ್ತಿಗುತ್ತೆ ನನಗೆ? ಊರ ಹೆಸರು ಹೇಳಿ ಮೇಡಮ್. ಮುಂದುವರಿಯುವುದು.